ನಿಜವಾದ ಲವರ್ ಅಂದರೆ ಯಾರು ಗೊತ್ತಾ? ಹುಡುಗಿ ಕಡೆಯಿಂದ ಯಾರು ಬಂದರು, ಯಾರ ಮನೆಯಿಂದ ಏನೇ ಆದರೂ ಏನೇ ಬಂದರೂ ಫೈಟ್ ಮಾಡೋನೇ ಲವರು. ಈ ಗೊಜ್ಜ ಥರ ಕಳ್ಳು ಪ್ರೇಮಿಗಳ ಥರ ಈ ರೋಡಲ್ಲಿ ಓಡಾಡಿಕೊಂಡು ಬ್ರೋ ಹಂಗಾಗೋಯ್ತು ಬ್ರೋ ಹಿಂಗಾಗೋಯ್ತು ಬ್ರೋ, ನಾನು ಜಸ್ಟ್ ಕೊಲೀಗನ್ನೋ ನೀ ಏನಕ್ಕೆ ಭಯ ಬೀಳಬೇಕು? ನೀವು ಅಷ್ಟೇ ಬೆಂಗಳೂರಲ್ಲಿ ಯಾರ್ಯಾರು ಈ ಕಳ್ಳು ಪ್ರೇಮಿಗಳಿದ್ದೀರೋ ಈ ಡ್ಯಾನಿ ಕ್ಯಾಮ್ರಾ ಮುಂದೆ ಹುಷಾರಾಗಿ ಓಡಾಡ್ರಿ, ಅರ್ಥ ಆಯ್ತಾ? ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡೆ, ತುಂಬ ಇಂಪಾರ್ಟೆಂಟಾಗಿ, ನಿಮ್ಮ ಮಕ್ಳುಗಳನ್ನ ಕಳಿಸಿರ್ತೀರ ಗೊತ್ತಾ ಬೆಂಗಳೂರಿಗೆ. ಅಯ್ಯೋ ನನ್ನ ಕಂದಮ್ಮರಿ ಕೆಲಸ ಮಾಡ್ತೈತೆ, ಅಯ್ಯೋ ಕಂದಮ್ಮರಿ ಅದು ಓದ್ತೈತೆ ಅಂತ. ಅವ್ರು ಅವಾಗವಾಗ ಓದ್ತವ್ರ, ಅವಾಗವಾಗ ಕೆಲಸ ಮಾಡ್ತಾರ ಅನ್ನೋದನ್ನು ಚೂರು ಚೆಕ್ ಮಾಡಿರಿ, ಅರ್ಥ ಆಯ್ತಾ? ಅದನ್ನು ಬಿಟ್ಟುಬಿಟ್ಟು ಅವ್ರಿವ್ರ ಹುಡುಗರ ಜೊತೆ ಬೀದಿಲಿ ಅಲಿಯೋದಕ್ಕೆ ಬಿಡಬೇಡ್ರಿ. ಅಲಿಯೋದಕ್ಕೆ ಬಿಟ್ಟರೆ ಹಿಂಗೆ ವೀಡಿಯೋ ಡಿಲೀಟ್ ಮಾಡಿರಿ ಅಂತ ಬಂದು ಕುತ್ಕೊತಾರೆ ನಮ್ಮ ಎದೆ ಮೇಲೆ. ಎಲ್ಲಿಂದನೋ ಬಂದಿರೋರು ನೀವುಗಳೇ, ನೀವು ಈ ಥರ ಕಳ್ಳಾಟಗಳಾಡಿದ್ರೆ ನಾವು ಹುಟ್ಟಿ ಬೆಳೆದಿದ್ದೆ ಬೆಂಗಳೂರಲ್ಲಿ. ಇನ್ನು ನಮ್ಗೆ ಏನೇನು ಬರಬಾರ್ದು ನಮ್ಮ ತಲೆಯಲ್ಲಿ ನೀವು ಹೇಳ್ರಿ. ಇನ್ನೊಂದು, ಇಂಟೆನ್ಷನಲಿ ನಿಮ್ಮನ್ನ ಹರ್ಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ ನನಗೆ, ಅರ್ಥ ಆಯ್ತಾ? ಭಯ ಇರೋರು ಮಾಸ್ಕ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಹುಷಾರಾಗಿ ಓಡಾಡ್ರಿ. ಏನೋ ನನ್ನ ಹತ್ರ ಬಂದಿದ್ದೀರಾ, ಏನೋ ಒಂದು ವೀಡಿಯೋ ಅಷ್ಟೇ, ಒಂದು ದಿವಸದ ವೀಡಿಯೋ ಡಿಲೀಟ್ ಮಾಡಿರ್ತೀನಿ. ಅದೇ ನಿಮ್ಮ ಫ್ಯಾಮ್ಲಿಗಳಿಗೆ ಗೊತ್ತಾಯಿತು ಅಂದರೆ ಅವಾಗ ಏನು ಭಯಲ್ಲ, ಮುದ್ದಾಡ್ತಾರೆ ಅಲ್ವಾ, ಅವಾಗ ಕೊಡೋದು. ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟು. ಇದೆಲ್ಲ ವೇಸ್ಟು ಅನ್ನೋದನ್ನು ಜೀವನದಲ್ಲಿ ತಿಳ್ಕೊಳ್ರಿ ಒಂಚೂರು. ನೀವೇನೋ ಮಾಡೋಕ್ಕೋಗಿ ನೀವೇನೋ ಮಾಡ್ತೀನಿ ಅಂದರೆ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ. ಬಾತ್ರೂಮಲ್ಲಿ ಒಂದು ಉದ್ರೋಯ್ತು ಅಂತ ಅಂದ್ಕೊತೀನಿ ಅಷ್ಟೇ. ನಮ್ಮ ಡಿ ಬಾಸ್ ಥರ ಹೇಳಬೇಕು ಅಂದರೆ ಸ್ನಾನ ಮಾಡಬೇಕಾದಾಗ ಉದ್ರೋಗ್ತಾವಂತೆ ಕೆಲವೊಂದು ಡೈಲಿ, ಅಂಥದ್ರಲ್ಲಿ ಇಂಥದ್ದು ಒಂದು ಹೋಯ್ತು ಅಂತ ಅಂದ್ಕೊತೀನಿ ಅಷ್ಟೇ. ಗೈಸ್, ನಾನು ಏನಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದರೆ ತುಂಬ ಸಿಂಪಲ್ ಗೈಸ್, ಏನೂ ಇಲ್ಲ. ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು 12 ಗಂಟೆಗೆ ನಮ್ಮ ಅಮ್ಮನ ಊರಿಗೆ ಕಳಿಸ್ಕೊಡ್ಬೇಕಿತ್ತು, ನಾನೇ ಡ್ರಾಪ್ ಮಾಡಬೇಕಿತ್ತು, ಯಾರೂ ಇಲ್ಲ ಡ್ರಾಪ್ ಮಾಡೋದಕ್ಕೆ. ಆಟೋ ಬುಕ್ ಮಾಡಿದ್ರೆ ಆಟೋದಲ್ಲಿ ಹೋಗಲ್ಲ, ನೀನೇ ಬಂದುಬಿಡು ಅಂತ ನಮ್ಮಮ್ಮ. ಒಂದು ಸ್ವಲ್ಪ ಹಂಗೆ ನಮ್ಮ ಅಮ್ಮಗೆ ಯಾವಾಗಲೂ ನನ್ನ ಮೇಲೆ ಲವ್. ಅದೇ ಮೂಮೆಂಟಲ್ಲಿ ನನ್ನ ಸ್ಟೇಷನ್ಗೆ ಕರೆದ್ರು.